ಗರುಡ ರಾಜನ ಕಟ ಸ್ವಲ್ಪನಾಗಿ ಈ ಕಲಿಯುಗದ ದೇವೇಂದ್ರ ಕೇವಲ ಹಣಕ್ಕೋಸ್ಕರ ಅಮಾಯಕ ಹೆಣ್ಮಕ್ಳ ಕಿಡ್ನಾಪ್ ಮಾಡಿ ಮಾಡೋದು ನಿಜವಾಗಿಯೂ ಸರಿ ಅಲ್ಲ ಕಣ. ಇದು ಧರ್ಮ ಅಲ್ಲ. ನೋಡ್ತಾ ಇರೋ ಧರ್ಮ ಎಲ್ಲಿದೆ ಧರ್ಮ? ದಲಿತರ ದಬ್ಬಾಳಿಕೆಗೆ ಬರುವಾಗ ಎಲ್ಲಿದೆ ಈ ಧರಿಕೆಯ ಮೇಲೆ ಎಲ್ಲಿದೆ ಧರ್ಮ? ಅರ್ಜುನ ವರ್ಮ ಮೊದಲು ಕಟ್ಟಿದ ಹಗ್ಗ ಬಿಚ್ಚು, ಆಮೇಲೆ ತೋರಿಸು ಉತ್ತರ ಕುಮಾರ ಪೌರುಷವನ್ನ. ನಿನ್ನ ಪೊಲೀಸಿಗೆ ಹೋಗು ಹೋಗು. ಸುತ್ತಿನ ಕೋಟಿಯಿಂದ ಹೇಗೆ ತಪ್ಪಿಸಿಕೊಂಡು ಹೋಗುತ್ತೆ ಅಂತ ನಾನು ನೋಡ್ತೇನೆ. ಇದೊಂದಿಗೂ ಸಾಧ್ಯವಿಲ್ಲ. ಒಪ್ಪಿಕೊಂಡರೆ ಇಲ್ಲದೆ ಹೋದರೆ ಮಾಡಿ ಸ್ತುತಿ ಮಾಡಬೇಕಾಗ್ತದೆ. ಶೀಲ ಹಾಳು ಮಾಡುವಂತ ನಿನ್ನ ಮಾತ್ರ ಬಿಡೋದಿಲ್ಲ, ಯಾವ ಕಾರಣಕ್ಕೂ ಬಿಡೋದಿಲ್ಲ. ನಿನ್ನ ಹೆಂಗೆಲ್ಲ ಹೊಡೆದ ಮಡಿಕೆಯನ್ನು ನೆಕ್ಕುವ ಜಾಮಾನದಲ್ಲ. ಈಗಲೇ ನಿನ್ನ ಶೀಲ ಸಂಹಾರ ಮಾಡಲು ಸಾಧ್ಯವಿಲ್ಲ ವರ್ಮ. ಇಲ್ಲಿ ವೇರ್ ಈಸ್ ಅರ್ಜುನ್ ವರ್ಮ? ಪ್ರೇಮ್ ಕಪೂರ್ 7 ಕೋಟಿ ಸುತ್ತಾಲು ರೌಡಿಗಳು ಇರುವಾಗ ಇನ್ನಕ್ಕೆ ಏನು ನಡೆದ ಈ ಅರ್ಜುನ ಒಲಿದರೆ ಈಶ್ವರ, ಮುನಿದರೆ ಪರಮಾಸುರ. ಈ 7 ಕೋಟಿಯ ಸುತ್ತುವರಿದ ನಿನ್ನ ರೌಡಿಗಳು ಈ ಸಿಂಹದ ಮನೆಯ ಗುಂಡಿಗೆ ಸತ್ತು ಹೋಗಿದ್ದಾರೆ. ನನಗೋಸ್ಕರೇನು ಕೊಲೆಗಾರ ಆಗ್ಬೇಡ, ಹೋಗಿ ಬಿಟ್ಬಿಡು. ಹೋಗು, ಇವಳ ಮಾತಿಗೆ ನಿನಗೆ ಇನ್ನೊಂದು ಜನ್ಮ ನೀಡಿದ್ದೇನೆ. ನಿನ್ನ ಒಂದೇ ಸಲ ಮಟಾಶ್ ಮಾಡುವುದು ಚಿತ್ರಹಿಂಸೆ ಕೊಟ್ಟಿದ್ರಲ್ಲೇ ನನ್ನ ತಂಗಿಯ ಆತ್ಮಕ್ಕೆ ಶಾಂತಿ ಸಿಗೋದು. मैं मरने के लिए नहीं आया तुझे, सभी लोगों को मारने के लिए आया, के लिए आया. याद कुछ दिया, याद रखो. सर का पुत्र काय मागायला बघता रे? काय रे जा. ಅನಿರೀಕ್ಷಿತವಾಗಿ ಬಂದು ಈ ತಂಗಿಯ ಮಾನ ಪ್ರಾಣ ಕಾಪಾಡಿದ್ರಲ್ಲ, ಆಪತ್ ಬಾಂಧವ ಯಾರಣ್ಣ ನೀವು? ಜೈಲಿನಿಂದ ತಪ್ಪಿಸಿಕೊಂಡು ಬಂದ ಪೈದ್ಯಮ್ಮ. ಇಲ್ಲ ಅಣ್ಣ, ಇಲ್ಲ, ನೀನ್ ನಿಜವಾಗಿಯೂ ಖೈದಿಯಲ್ಲ. ಈ ಖೈದಿಯ ರೂಪದಲ್ಲಿ ಬಂದಂತ ನಿಜವಾಗಿಯೂ ಅನಾಥ ರಕ್ಷಕ ಅಣ್ಣ ನೀನು. ಒಂದೇ ಒಂದ್ಸಾರಿ ಈ ತಂಗಿ ಮನೆಗೆ ಅಣ್ಣನೆಂಬ ಮಮಕಾರದಿಂದ ನನ್ನನ್ನು ಬಂಧಿಸಬೇಡ ತಂಗಿ, ಬಂಧಿಸಬೇಡ. ನೀನು ಮೊದಲು ಇಲ್ಲಿಂದ ಹೋಗಮ್ಮ, ಹೋಗು, ನಾನೇನು ಬರ್ತೀನಿ. ಇಲ್ಲ ಅಣ್ಣ, ನನ್ನ ಜೀವನವನ್ನು ರಕ್ಷಿಸಿದಂತ ದೇವರು ನೀನು. ಆಯ್ತು, ಇನ್ನು ಮುಂದೆ ಯಾವಾಗ ಏನೇ ಇದ್ರು ಇಲ್ಲ ಕಣ್ಣರ ಬಂದು ಒಂದೇ ಒಂದ್ಸತಿ ನಿನ್ ತಂಗಿ ಮನೆಗೆ ಬಂದು ನೀನು ಈ ಕೈದಿಯನ್ನು ಅಣ್ಣ ಅಂತ ಕರೆದಿಯಲ್ಲ, ಅಷ್ಟೇ ಸಾಕು, ಅಷ್ಟೇ ಸಾಕು. ಇದಕ್ಕಿಂತ ಇನ್ನೇನು ಇದೆ ಅಮ್ಮ ಸಂತೋಷ? ನೀನು ಹೋಗಮ್ಮ, ನಾನೀಗ ಬರ್ತೀನಿ. ಮನೆಗೆ ಬರ್ಬೇಕು. ಯಾವಾಗ ಒಂದ್ಸತಿ ತಪ್ಪಿಸ್ಬಾರ್ದು ಈ ತಂಗಿನ. ನಿಜವಾಗಿಯೂ ಇದು ಎಂಥ ಅಣ್ಣ ತಂಗಿರ ಬಂಧ ಅಂತ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದವನು ಇಂದು ನನಗೆ ಒಳ ಹುಟ್ಟಿದಕ್ಕಿಂತ ಹೆಚ್ಚಾಗಿ ನನ್ನ ಬಾಳನ್ನೇ ಕಾಪಾಡ್ದ ದೇವ್ರೆ. ಇಂಥ ದೇವತ ಮನುಷ್ಯ, ಆಪತ್ ಬಾಂಧವ ಎಲ್ಲ ಇರಲಿ, ಹೇಗೆ ಇರಲಿ, ನಿನ್ನ ಆಶೀರ್ವಾದ ಮಾತ್ರ